ಜಾನು, ಯಾಕೆ ಅವಾಗಲೇ ಫೋನ್ ತಗೊಳ್ಳಿಲ್ಲ? ಹಾಂ ಸಾರಿ, ನನಗೆ ಫೋನ್ ರಿಂಗ್ ಆಗಿದ್ದು ಗೊತ್ತಾಗ್ಲಿಲ್ಲ. ಯಾಕೆ ಒಂಥರ ಇದೆ ನಿನ್ನ ವಾಯ್ಸು? ಏನಿಲ್ಲ, ಸ್ವಲ್ಪ ಸುಸ್ತಾಗಿದ್ದೀನಿ. ಓ ಹೌದಾ, ನನ್ನ ಮೇಲೆ ಸಿಟ್ಟೇನೋ ಅಂತಿದ್ದೆ. ನಿನ್ನ ಮೇಲೆ ಯಾಕೆ ಸೆಟ್ ಮಾಡ್ಕೊಳ್ಳಿ, ತಪ್ಪು ನಮ್ದಾಗಿರುವಾಗ. ಅಂದರೆ? ಏನಿಲ್ಲ ಬಿಡು. ಸರಿ, ಎಷ್ಟೊತ್ತಿಗೆ ಬರ್ತೀಯಾ? ನಾನೇ ಬಂದು ಪಿಕ್ ಮಾಡಲಾ? ಬೇಡ. ನಿನ್ನ ಜೊತೆ ತುಂಬ ಮಾತಾಡಬೇಕು ಅನಿಸ್ತಿದೆ ಜಾನ್ವಿ. ಶ್ರೀ, ರವಿ ಇನ್ನೂ ಮನೆಗೆ ಬಂದಿಲ್ಲ. ಹೌದಾ? ಅದಕ್ಕೆ ಇಷ್ಟು ಡಲ್ ಆಗಿದೆಯಾ? ಶ್ರೀ, ಅವನಿಗಿವತ್ತು ಕಾಯ್ತೀನಿ. ನನ್ನನ್ನು ನೋಡಾದ್ರೂ ಅವನಿಗೆ ಗಿಲ್ಟ್ ಫೀಲ್ ಆಗಲಿ. ಅದೇ ಬಿಸಿಲಿ ಅವನ ಹತ್ರ ಮಾತಾಡ್ತೀನಿ, ತಿಳಿಸಿ ಹೇಳ್ತೀನಿ. ಪ್ಲೀಸ್ ಶ್ರೀ. ಆಯಿತು, ಹಾಗೇ ಮಾಡು. ಅದೇ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ. ಥ್ಯಾಂಕ್ಸ್ ಶ್ರೀ. ಲೇಟ್ ಆದರೂ ಪರವಾಗಿಲ್ಲ, ಹೇಳು, ಬಂದು ಪಿಕ್ ಮಾಡ್ತೀನಿ. ಒಂದು ರಿಕ್ವೆಸ್ಟ್ ಕಣೋ. ಅಪ್ಪ ರವಿ ಬಗ್ಗೆ ಯೋಚನೆ ಮಾಡಿ ತುಂಬ ಸೋತಿದ್ದಾರೆ. ಇನ್ನೂ ಅವನು ಬಂದಮೇಲೆ ಏನೇನು ಮಾತಾಗುತ್ತೋ. ನಾನಿವತ್ತಿಲ್ಲೇ ಉಳ್ಕೊಳ್ಳ? ನಿನ್ನ ಬಿಟ್ಟಿರೋಕ್ಕಾಗಲ್ಲ ಜಾನು. ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ನಾನು ಕಣ್ಮುಂದೆ ಇರ್ಬೇಕು ನೀನು. ಸಾರಿ. ಸರಿ ಬಿಡು, ಇನ್ನೊಂದು ಅರ್ಧ ಗಂಟೆ ಕಾದು ನೋಡ್ತೀನಿ. ಬರಲಿಲ್ಲ ಅಂದರೆ ಕಾಲ್ ಮಾಡ್ತೀನಿ, ಬಂದ್ಬಿಡು. ತುಂಬ ಸೆಲ್ಫಿಶ್ ಆಗಿ ನಡ್ಕೋತಿದ್ದೀನಿ ಅಲ್ವಾ? ಹಾಗೇನಿಲ್ಲ ಜಾನು, ನೀನು ಇವತ್ತು ಇಲ್ಲಿ ಬರೋದಕ್ಕಿಂತ ಅಲ್ಲಿರೋದೇ ಮುಖ್ಯ. ಅಲ್ಲೇ ಉಳ್ಕೊ. ಬೇಡ ಶ್ರೀ, ನೀನೇನೋ ಹೇಳ್ಬೋದು, ಆದರೆ ನಾನು ಅಜ್ಜಿ ಪರ್ಮಿಷನ್ನು ತಗೊಂಡಿಲ್ಲ, ಅತ್ತೆಗೂ ಹೇಳಿಲ್ಲ. ಪರವಾಗಿಲ್ಲ ಜಾನು, ನಾನು ಹೇಳ್ಕೊತೀನಿ. ಇಲ್ಲ ಶ್ರೀ, ತಪ್ಪಾಗುತ್ತೆ. ನಾವೇ ನಿರ್ಧಾರ ಮಾಡ್ದಂಗೆ ಆಗುತ್ತೆ. ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ವಾ?